ವೈಕುವೆ ಕೈಲಾಸ ಅಂತ ನಾವಿದ್ದೀವಿ ಬೆಳಿಗ್ಗೆ 11 ಗಂಟೆ. ಯಾಕಂದರೆ ಇವತ್ತು ಹಾಲಿಡೇ ಅಲ್ಲ, ಸೊ ಅದಕ್ಕೆ ಆರಾಮಾಗಿ ಎದ್ದುಬಿಟ್ಟು ಅಂತ 11 ಗಂಟೆಗೆ ಎದ್ದು ನಾಷ್ಟಕ್ಕೆ ಏನು ಗೊತ್ತಿರಲಿಲ್ಲ. ಸೊ ಹೊರಗೆ ಹೋಗಿ ಒಂದು ಸ್ವಲ್ಪ ಚಿತ್ರಾನ್ನ ತಿನ್ಕೊಂಡು ಬಂದ್ವಿ. ಇವತ್ತು ಸಾಟರ್ಡೇ ಇತ್ತಲ್ಲ, ಸೊ ಫುಲ್ ಒನ್ ಡೇ ಮುಖಂಡ್ರಾತಂದು ನಾವು ಮಾಡಿದ್ವಿ. ಬಟ್ ಆದರೆ ನಮ್ಮ ಕಂಪ್ನಿಯವ್ರು ಒಂದು ಇವೆಂಟ್ ಆರ್ಗನೈಸೇಷನ್ ಮಾಡಿದ್ರು. ಸೊ ಅದಕ್ಕೆ ನಾನು ಹೊಂಟೇನಿ, ತೋರಿಸ್ತೀನಿ ಬರ್ರಿ ಹೆಂಗಿರುತ್ತೆ ಇವೆಂಟ್. ಫುಲ್ ಎಕ್ಸೈಟ್ ಅಲ್ಲ ಕ್ಯಾಬ್ ಹತ್ತೀವಿ ಹೊಂಟಿ ನೋಡಿರಿ. ನಮ್ಮ ರೂಮಿಂದ ಏನು ಭಾಳ ದೂರ ಇಲ್ಲರಿ, ಒಂದು 4 ಕಿಲೋಮೀಟ್ರ್ ಇತ್ತು. ಸೊ ಅದಕ್ಕೆ ಜಲ್ದಿನೇ ರೀಚ್ ಆದ್ವಿ. ಎಂಟ್ರೆನ್ಸ್ ಅಂದರೂ ಹೀಗಿತ್ತು. ಸೊ ಫುಲ್ ನಾವು ಎಕ್ಸೈಟಲ್ಲಿ ಇದ್ವಿ, ಹೆಂಗಿರುತ್ತೋ ಏನೋ ಫಂಕ್ಷನ್ ಇವತ್ತು ಅಂತ. ಸ್ಟಾರ್ಟಿಂಗಲ್ಲೇ ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದ್ರು ನೋಡಿರಿ. ನಾವಂತೂ ವೆಲ್ಕಮ್ ಡ್ರಿಂಕ್ಸ್ ಇಷ್ಟು ಒಂದು 3-4 ಗ್ಲಾಸ್ ಕುಡಿದ್ಬಿಟ್ಟು ಒಳಗೆ ಹೋದ್ವಿ. ಸ್ಟಾರ್ಟಪ್ ಅಂತ ಹೇಳಿ ಪಾನಿಪುರಿ, ಸಮೋಸ, ಹಾಗೆ ಬ್ರೆಡ್ ಜಾಮ್ಸು, ಸಮಥಿಂಗ್ ಏನೇನೋ ಚೆನ್ನಾಗಿಟ್ಟಿದ್ರು. ಎಲ್ಲ ತಿನ್ಕೊಂಡು ಹಾಗೆ ಒಂದು 4 ಗೇಮ್ ಆಡ್ಕೊಂಡು ಇಟ್ಕೊಂಡಿದ್ದು. ಒಬ್ಬರು ಬೆಳಗಾವಿ ಬರೋರು ಒಂದು ರ್ಯಾಪ್ ಸಾಂಗ್ ಹಾಡತ್ತಿದ್ರು, ಸಕ್ಕತ್ತಾಗಿ ಹಾಡತ್ತಿದ್ರು. ಕೇಳ್ರಿ ಒಂದ್ಸಲ. ಇದ ಒಂದಲ್ರಿ, ನಾನಾ ನಿಮ್ಮ ಇವೆಂಟ್ಸು, ಗೇಮ್ಸು, ಅದು ಇದು ಫುಲ್ ಎಲ್ಲ ಆರ್ಗನೈಸ್ ಮಾಡಿದ್ರು. ಎಲ್ಲ ಮಸ್ತ್ ಮಜಾ ಮಾಡ್ಕೊಂಡು ಹಾಗೆ ಒಳಗೆ ಆಡಿಟೋರಿಯಂ ಹೋದ್ವಿ. ಅಲ್ಲಿ ನೋಡಿದ್ರು ಒಂದು ಜಾಗನೇ ಇಲ್ರಿ, ಎಲ್ಲ ಸೀಟ್ ಫುಲ್ ಆಗ್ಬಿಟ್ಟು. ಆಡಿಟೋರಿಯಂ ಒಳಗೆ ಫುಲ್ ಡ್ಯಾನ್ಸ್ ಪ್ರೋಗ್ರಾಮು, ಸಿಂಗಿಂಗ್ ಪ್ರೋಗ್ರಾಮ್ಸು, ಎಲ್ಲ ಬೇರೆ ಬೇರೆ ಥರದ್ದು ಎಲ್ಲ ಚೆನ್ನಾಗಿರೋ ಪ್ರೋಗ್ರಾಮ್ಸ್ ಇದ್ದು. ಎಲ್ಲ ನೋಡಿಕೊಂಡು ಹೊಟ್ಟೆ ಹಸ್ತ್ರಿ ನಮ್ಗಂತಾರೆ. ನಮ್ದು ಏನಿದ್ರು ಬೇಕಲ್ರಿ, ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ದೆ ಇರಬೇಕು. ಸೊ ಅದಕ್ಕೆ ನಾವು ಊಟಕ್ಕೆ ಭಾಳ ಹಚ್ಚಿರಂತ ಹೋದ್ವಿ. ಹಂಗೆ ಮಾಡಿ ಒಳಗೆ ಬಂದಿರಿ. ಒಳಗೆ ಬಂದು ನೋಡ್ತೇವೆ, ಇಲ್ಲಿ ಮಾತ್ರ ಹೆವಿ ಥರದ್ದು ಊಟ ಇತ್ತು. ಸ್ವಲ್ಪ ಎಲ್ಲ ಟೇಸ್ಟ್ ಮಾಡ್ಕೊಂಡು ಹಂಗೆ ಹೊರಗೆ ಬಂದು ಅಲ್ಲಿ ನಮ್ಮದು ಮುಗಿದು ನೋಡ್ರಿ ಇವತ್ತಿನ ಡೇ. ನಮ್ಮ ಟ್ಯಾಗ್ ಕಟ್ ಮಾಡಿ ಒಂದು ಸರ್ಪ್ರೈಸ್ ಗಿಫ್ಟ್ ಇತ್ತು, ಅದನ್ನ ಗಿಫ್ಟ್ ಇಸ್ಕೊಂಡು ಸುಮ್ಮನೆ ಮನೆ ಕಡೆ ಹೊಂಟಿವಿ. ಸೊ ಗೈಸ್, ನೀವು ಸರ್ಪ್ರೈಸ್ ಗಿಫ್ಟ್ ನೋಡಬೇಕಂದ್ರೆ ನೆಕ್ಸ್ಟ್ ವಿಡಿಯೋನ ನೋಡಿ. ಹಾಗೆ ಇದು ನನ್ನ ಫಸ್ಟ್ ವಾಯ್ಸ್ ಲಾಗ್ ಆಗಿರುತ್ತೆ. ಹಾಗೆ ಸೊ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ಕೇಳ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.